ನಾನು ನನ್ನ ಆಲೋಚನೆಗಳು ಅಲ್ಲ, ನಾನು ನನ್ನ ಭಾವನೆಗಳು ಅಲ್ಲ, ಇನ್ನು ಡೀಪರ್ ಲೆವೆಲ್ ನಲ್ಲಿ ನನ್ನೊಳಗಡೆ ಏನೋ ಇದೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಈ ಒಂದು ಸೋಲ್ ಅಂತ ಅಂದ್ರೆ ಏನು ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಸಂಚಿಕೆಗಳಲ್ಲಿ ನಾವು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೋಡ್ತಾ ಬಂದಿದ್ದೀವಿ, ಜೊತೆಗೆ ನಾರ್ಸಿಸಿಸಂ ರಿಕವರಿ ವಿಡಿಯೋಸ್ ಗಳನ್ನ ನೋಡ್ತಾ ಬಂದಿದ್ದೀವಿ. ಈ ಒಂದು ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ ನಾನು ನಿಮ್ಗೆ ಕೊಲೆಸ್ಟ್ರಾಲ್ ಬಗ್ಗೆ ಆಗಿರ್ಬೋದು, ಡಯಾಬಿಟಿಸ್ ಬಗ್ಗೆ ಆಗಿರ್ಬೋದು, ಈ ಒಂದು ಕಾರ್ಟಿಸಾಲ್ ಲೆವೆಲ್ ಬಗ್ಗೆ ಆಗಿರ್ಬೋದು, ಟ್ರೈಗ್ಲಿಸರೈಡ್ಸ್ ಬಗ್ಗೆ ಆಗಿರ್ಬೋದು, ಜೊತೆಗೆ ಪೈಲ್ಸ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ನಿಮ್ಗೊಂದು ಕನ್ಫ್ಯೂಷನ್ ಇರ್ಬೋದು, ಇವಾಗ ಏನು ಸೋಲ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇವರು ಮಾತಾಡ್ತಾ ಇದ್ದಾರೆ, ಇದರಲ್ಲಿ ಈ ರೀತಿ ಏನು ದೈಹಿಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನನ್ನ ಚಾನೆಲ್ ನಲ್ಲಿ ನಿಮ್ಗೆ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು ದೇಹ ಆತ್ಮ ಚೇತರಿಕೆಯ ವಿಡಿಯೋಸ್ ಗಳು ಬರುತ್ತೆ. ಹಾಗಾಗಿ ನಮ್ಮ ಒಂದು ಮೈಂಡ್ ರಿಲೇಟೆಡ್ ಕಾನ್ಸೆಪ್ಟ್ಗಳು, ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆಂಗರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫಿಯರ್, ಆಂಗ್ಸೈಟಿ, ಎಮೋಷನ್ಸ್ ನಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು, ಸೈಕಾಲಜಿ ರಿಲೇಟೆಡ್ ಕಾನ್ಸೆಪ್ಟ್ಗಳು, ಈ ಎಲ್ಲ ಒಂದು ವಿಷಯಗಳನ್ನ, ನಾರ್ಸಿಸಿಸಂ ರಿಕವರಿ ರಿಲೇಟೆಡ್ ಟಾಪಿಕ್ಸ್ ಗಳು, ಈ ಎಲ್ಲ ವಿಷಯಗಳನ್ನ ನಾವು ಮೈಂಡ್ ಹೀಲಿಂಗ್ ನಲ್ಲಿ ನಾರ್ಸಿಸಿಸಂ ರಿಕವರಿ ಕಾನ್ಸೆಪ್ಟ್ ನಾವು ಆ ಒಂದು ಸೀರೀಸ್ ನಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಮೈಂಡ್ ಆದ್ಮೇಲೆ ಬಾಡಿ ಹೀಲಿಂಗ್ ಅಂದ್ರೆ ದೈಹಿಕವಾಗಿ ನಾವು ಹೀಲಿಂಗ್ ಮಾಡ್ಕೊಳ್ಳೋದು ಅಂತಂದ್ರೆ ಈ ಒಂದು ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ ನಮ್ಮ ದೇಹಕ್ಕೆ ಬರುವಂತಹ ಕಾಯಿಲೆಗಳು, ಏನೆಲ್ಲ ರೋಗ ರುಜಿನಗಳು ಬರುತ್ತೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಸೋಲ್ ಅಂತ ಬಂದ್ರೆ ನಾವು ಸ್ಪಿರಿಚುವಲ್ ಹೀಲಿಂಗ್ ಅಂತ ಬಂದಾಗ ಇದಕ್ಕೆ ಅನುಗುಣವಾದಂತಹ ಟಾಪಿಕ್ ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಇವತ್ತಿನ ಸಂಚಿಕೆ ಮೊದಲ ಸಂಚಿಕೆ ಆಗಿರುತ್ತೆ ಈ ಒಂದು ಸ್ಪಿರಿಚುವಲ್ ಹೀಲಿಂಗ್ ನಲ್ಲಿ. ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಸ್ಪಿರಿಚುವಲ್ ರಿಲೇಟೆಡ್ ಟಾಪಿಕ್ ಗಳು ತಿಳಿಸ್ಕೊಡ್ತಾ ಬಂದಿದ್ದೀನಿ, ಆದ್ರೆ ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಸೀರೀಸ್ ನಾನು ಮಾಡಿರ್ಲಿಲ್ಲ ಇಷ್ಟವರೆಗೂ ಕೂಡ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಅದನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಪಿರಿಚುವಲ್ ಹೀಲಿಂಗ್ ಅನ್ನೋದು ತುಂಬಾನೇ ಮುಖ್ಯ ನಮ್ಮ ಒಂದು ಓವರ್ ಆಲ್ ಹೆಲ್ತ್ ಮತ್ತೆ ನಮ್ಮ ಒಂದು ಓವರ್ ಆಲ್ ವೆಲ್ ಬೀಯಿಂಗ್, ಎಮೋಷನಲ್ ವೆಲ್ ಬೀಯಿಂಗ್ ಅಥವಾ ಫಿಸಿಕಲ್ ವೆಲ್ ಬೀಯಿಂಗ್ ಗೆ ಈ ಒಂದು ಸ್ಪಿರಿಚುವಲ್ ಹೀಲಿಂಗ್ ಕೂಡ ಅಧ್ಯಯನ ಮಾಡುವಂತದ್ದು, ಅಂದ್ರೆ ಹೀಲಿಂಗ್ ಆಗುವಂತದ್ದು, ಜೊತೆಗೆ ಸ್ಪಿರಿಚುವಲ್ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ಳುವಂತದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ, ಜೊತೆಗೆ ಬೆಲ್ ಐಕಾನ್ ನ ಒತ್ತಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ಅದರ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡಿದಿರಾ ಶುರು ಮಾಡೋಣ ಬನ್ನಿ. ಹಾಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಬುಕ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಒಂದು ಕೌನ್ಸಿಲಿಂಗ್ ಸೆಷನ್ ನ ಬುಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಹಾಗೆ ಇಮೇಲ್ ಐಡಿ ಕೂಡ ಕೊಟ್ಟಿರ್ತೀನಿ, ಈ ಮೂಲಕ ಕೂಡ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಸೊ ತಡ ಮಾಡಿದಿರಾ ಇವತ್ತಿನ ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಈ ಒಂದು ಸೋಲ್ ಅಂತಂದ್ರೆ ಏನು ಅನ್ನುವಂತಹ ವಿಚಾರ ತುಂಬಾ ಜನರ ಮಧ್ಯೆ ಇರ್ತಾರೆ, ಆದ್ರೂ ಕೂಡ ಏನೋ ಒಂದ್ ರೀತಿ ಒಬ್ರೆ ಅಂತ ಅನ್ನಿಸ್ತಾ ಇರುತ್ತೆ, ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ, ಏನೋ ಮಿಸ್ಸಿಂಗ್ ಇದೆ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಹೊರಗಡೆಯಿಂದ ನೋಡೋದಕ್ಕೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಒಳಗಡೆಯಿಂದ ಏನೋ ಕನೆಕ್ಷನ್ ಆಗ್ತಾ ಇಲ್ವಲ್ಲ, ನನಗೆ ನಾನು ಕನೆಕ್ಟ್ ಆಗ್ತಾ ಇಲ್ವಲ್ಲ, ಇನ್ನರ್ ಒಂದು ಪೀಸ್, ಒಳಗಡೆಯಿಂದ ನೆಮ್ಮದಿ ಸಿಗ್ತಾ ಇಲ್ವಲ್ಲ ಮನ್ಸೊಳಗಡೆಯಿಂದ ಅಂತ ಈ ರೀತಿ ಅನ್ನಿಸ್ತಾ ಇರುತ್ತೆ. ನಾನ್ ಯಾರು ಹಾಗಾದ್ರೆ, ನಾನು ಯಾಕೆ ಈ ಒಂದು ಭೂಮಿ ಮೇಲೆ ಬಂದಿದ್ದೀನಿ, ಈ ರೀತಿ ಪ್ರಶ್ನೆಗಳು ಹುಟ್ಕೊಳ್ತಾ ಇರುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ಹುಟ್ಕೊಳ್ಳುವಂಥದ್ದು ತಪ್ಪು ಅನ್ಸುತ್ತಾ ಅಥವಾ ವೀಕ್ ಮೈಂಡೆಡ್ ಅಂತ ಅನ್ಸುತ್ತಾ? ಯಾಕಂದ್ರೆ ತುಂಬಾ ಜನ ಅಂತಾರೆ ಪ್ರಾಕ್ಟಿಕಲ್ ಆಗಿದ್ಬಿಡು, ಯಾಕೆ ಈ ಯೋಚನೆ ಎಲ್ಲ ನಿಂಗೆ ಅಂತ ಅಂದಿರ್ಬೋದು ನಿಮ್ಗೆ ಯಾರಾದ್ರೂ ಕೂಡ. ಆದ್ರೆ ನಾನ್ ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೂ ಕೂಡ ಈ ರೀತಿ ಏನಾದ್ರು ಅನ್ನಿಸ್ತಾ ಇದ್ರೆ, ಈ ರೀತಿ ಎಲ್ಲ ಆಲೋಚನೆಗಳು ಬರ್ತಾ ಇದ್ರೆ, ಖಂಡಿತವಾಗ್ಲೂ ನಿಮ್ಮ ಒಂದು ಮೈಂಡ್ ವೀಕ್ ಮೈಂಡ್ ಅಂತ ಅನ್ಕೊಳ್ಬೇಡಿ ಸ್ನೇಹಿತರೆ. ಇದು ಒಂದು ವೀಕ್ ಮೈಂಡ್ ಸೆಟ್ ಅಲ್ವೇ ಅಲ್ಲ, ಯಾಕಂದ್ರೆ ಇದು ಒಂದು ಆರಂಭ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಟ್ ಇಸ್ ದ ಸೈನ್ ಫಾರ್ ದ ಬಿಗಿನಿಂಗ್ ಆಫ್ ಇನ್ನರ್ ಅವೇರ್ನೆಸ್ ಅಂತ ಹೇಳ್ಬೋದು. ನಿಮ್ಮ ಒಂದು ಅಂತರಾತ್ಮದ ಅರಿವುಗಳು ಹೆಚ್ಚಾಗ್ತಿದ್ದಂಗೆ ಈ ರೀತಿಯ ಒಂದು ಭಾವನೆಗಳು ಬರೋದಕ್ಕೆ ಶುರು ಆಗುತ್ತೆ. ಕೆಲವರಿಗೆ ಏಜ್ ಆಗ್ತಾ ಬರ್ಬೋದು, ಕೆಲವರಿಗೆ ಸಣ್ಣ ವಯಸ್ಸಲ್ಲೇ ಈ ರೀತಿಯ ಒಂದು ಭಾವನೆಗಳು ಬರ್ಬೋದು. ಕೆಲವೊಂದು ಸಂದರ್ಭಗಳು, ಸನ್ನಿವೇಶಗಳು, ಲೈಫ್ ಎಕ್ಸ್ಪೀರಿಯನ್ಸಸ್ ಗಳು ಮನುಷ್ಯರಿಗೆ ಸಾಕಷ್ಟು ಸ್ಟೇಜಸ್ ನಲ್ಲಿ ಅರಿವುಗಳನ್ನ ಮೂಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ, ನಮ್ಗೆ ಸಾಕಷ್ಟು ರೀತಿಯ ಜೀವನದ ಅನುಭವಗಳು ಆಗ್ತಾ ನಮ್ಮ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ತಾ ಹೋಗ್ತೀವಿ ಅಲ್ವಾ ಸ್ನೇಹಿತರೆ. ಸೊ ಯಾಕಂದ್ರೆ ಸಣ್ಣವರಿರುವಾಗ ನಾವ್ ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ, ಚಿಕ್ಕವರಿರುವಾಗ ಏನು ಗೊತ್ತಿರೋದಿಲ್ಲ, ಈ ಪ್ರಪಂಚ ಏನು ಅನ್ನೋದು ಏನೂ ಗೊತ್ತಿರೋದಿಲ್ಲ. ಆಮೇಲೆ ಈ ಪ್ರಪಂಚ ಏನ್ ಹೇಳ್ಕೊಡುತ್ತೆ ಅದನ್ನ ನಾವು ಕಲಿತಾ ಹೋಗ್ತೀವಿ ಅಲ್ವಾ. ಪ್ರಪಂಚ ಯಾವ ರೀತಿ ನಮ್ಗೆ ಪ್ರೋಗ್ರಾಮ್ ಮಾಡುತ್ತೆ ಮೈಂಡ್ ನ, ಆ ರೀತಿ ನಾವು ವಿಚಾರಗಳನ್ನ ಕಲ್ತ್ಕೊಳ್ತಾ ಹೋಗ್ತೀವಿ. ಆದ್ರೆ ಒಂದು ಸರ್ಟನ್ ಸ್ಟೇಜ್ ಅಂತ ಬಂದಾಗ ಏನೋ ಕಳ್ಕೊಂಡಂಗೆ ಅನಿಸ್ತಾ ಇರುತ್ತೆ ನಮ್ಮೊಳಗಡೆ, ಅವಾಗ ನಮ್ಮನ್ನ ನಾವು ಕಂಡುಕೊಳ್ಳೋದಕ್ಕೆ ಆ ರೀತಿ ಅನ್ನಿಸ್ತಾ ಇರುತ್ತೆ. ಸೊ ಅದೇ ಇಟ್ ಇಸ್ ದ ಬಿಗಿನಿಂಗ್ ಅಂತ ಹೇಳ್ಬೋದು. ಫಾರ್ ಸ್ಪಿರಿಚುವಲ್ ಅವೇಕನಿಂಗ್ ಗೆ ಅದು ಆರಂಭ ಅಂತಾನೆ ಹೇಳ್ಬೋದು. ಸೊ ಆ ರೀತಿ
ನಿಮ್ಗೂ ಕೂಡ ಅನ್ನಿಸ್ತಾ ಇದ್ರೆ ನಾನು ಯಾರು ಅಂತ ಅನ್ನಿಸ್ತಾ ಇದ್ರೆ ಅದು ಯಾವತ್ತೂ ಕೂಡ ತಪ್ಪಂತ ಅನ್ಕೊಳ್ಬೇಡಿ ಸ್ನೇಹಿತರೆ. ಯು ಆರ್ ಆನ್ ಅ ರೈಟ್ ಟ್ರ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾವು ಈ ಒಂದು ಫಿಸಿಕಲ್ ಹೆಲ್ತ್ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತೀವಿ, ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಲ್ವಾ. ಆದ್ರೆ ಈ ಒಂದು ಸ್ಪಿರಿಚುವಲ್ ಹೆಲ್ತ್ ಬಗ್ಗೆ ನಾವು ಯಾರು ಕೂಡ ಮಾತಾಡೋದೇ ಇಲ್ಲ ಅಲ್ವಾ. ನಮ್ಮ ಒಂದು ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಒಂದು ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಕೂಡ ತುಂಬಾ ಮುಖ್ಯ. ನಮ್ಮ ಒಂದು ಅಂತರಾಳದಲ್ಲಿ ಯಾವ ರೀತಿ ನಾವು ಭಾವಿಸ್ತಾ ಇದೀವಿ, ಯಾವ ರೀತಿ ನೆಮ್ಮದಿ ಇದೆಯಾ ನಮ್ಗೆ, ಯಾವ ರೀತಿ ಭಾವನೆಗಳು ಬರ್ತಾ ಇದೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಹಾಗಂತ ಹೇಳಿ ಭಾವನೆಗಳೇ ನಾವು ಅಲ್ಲ, ನಮ್ಮ ಭಾವನೆಗಳು ಕೂಡ ಅಲ್ಲ ಅಲ್ವಾ. ಎಮೋಷನ್ಸ್ಗಳು ಮೋಡದ ಹಾಗೆ ಬಂದು ಹೋಗ್ತಾ ಇರುತ್ತೆ ಅಲ್ವಾ. ಇವಾಗ ಏನೋ ಕೋಪ ಬಂದ್ರೆ ನಾವು ಇಡೀ ನಮ್ಮ ಜೀವನ ಕೋಪ ಮಾಡ್ಕೊಂಡೇ ಇರ್ತೀವ? ಇಲ್ಲ, ಕೋಪ ಬರುತ್ತೆ ಹೋಗುತ್ತೆ. ಖುಷಿಯಾಗಿದ್ರೆ ಇಡೀ ಜೀವನ ಖುಷಿಯಾಗೇ ಇರ್ತೀವ? ಇಲ್ಲ, ಖುಷಿಯಾಗಿರ್ತೀವಿ, ಆ ಖುಷಿ ಹೋಗುತ್ತೆ. ಹಾಗಾಗಿ ಈ ಒಂದು ಭಾವನೆಗಳು, ನಿಜವಾದ ಖುಷಿ ಅಂತಂದ್ರೆ ಏನು, ಖುಷಿ ಅಥವಾ ಸಂತೋಷ ಅನ್ನುವಂಥದ್ದು ಒಬ್ಬೊಬ್ಬರ ಒಂದು ದೃಷ್ಟಿಕೋನದಲ್ಲಿ ಒಂದೊಂದು ರೀತಿ ಇರುತ್ತೆ ಅಲ್ವಾ. ಹಾಗಾಗಿ ಕೆಲವೊಂದು ಭಾವನೆಗಳೆಲ್ಲವೂ ಕೂಡ ಮೋಡದ ಹಾಗೆ ಬರುತ್ತೆ ಹೋಗುತ್ತೆ. ಆದ್ರೆ ನಾವ್ ಯಾರು ಕೂಡ ಆ ಒಂದು ಭಾವನೆಗಳಲ್ಲ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸ್ಟ್ರೆಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಅಥವಾ ಒತ್ತಡ ಆಗಿರ್ಬೋದು, ಈ ಒಂದು ಭಾವನೆಗಳಾಗಿರ್ಬೋದು, ಥಾಟ್ಸ್, ಆಲೋಚನೆಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆ, ಮೆಂಟಲ್ ಹೆಲ್ತ್ ಬಗ್ಗೆ, ಫಿಸಿಕಲ್ ಹೆಲ್ತ್ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತೀವಿ. ತುಂಬಾ ಜನಕ್ಕೆ ಒಂದು ಸರ್ಟನ್ ಸ್ಟೇಜ್ ನಲ್ಲಿ ಅನ್ಸುತ್ತೆ, ಯಾರು ಹಾಗಾದ್ರೆ ನಾನು, ಲೈಫ್ಗೆ ಏನ್ ಮೀನಿಂಗ್ ಇದೆ, ಡೀಪರ್ ಮೀನಿಂಗ್ ಏನಿದೆ, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನನ್ನ ಒಂದು ಪರ್ಪಸ್ ಏನು, ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ, ನಾನು ಯಾವ ಕಾರಣಕ್ಕೋಸ್ಕರ ಭೂಮಿ ಮೇಲೆ ಬಂದಿದ್ದೀನಿ, ನಾನು ಏನ್ ಕೆಲಸ ಮಾಡ್ಬೇಕಾಗಿದೆ ಅನ್ನುವ ಈ ಎಲ್ಲಾ ಪ್ರಶ್ನೆಗಳು ಹುಟ್ಕೊಳ್ತಾ ಇರುತ್ತೆ ಅಲ್ವಾ. ಹಾಗಾಗಿ ನಿಮ್ಮ ಒಂದು ಇನ್ನರ್ ಅವೇರ್ನೆಸ್ ಅನ್ನೋದು ಶುರು ಆಗೋದೆ ಇಂತಹ ಒಂದು ಪ್ರಶ್ನೆಗಳಿಂದ ಅಂತಾನೆ ಹೇಳ್ಬೋದು. ಇಂತಹ ಒಂದು ಪ್ರಶ್ನೆಗಳನ್ನ ಮಾತಾಡುವಾಗ ಸೋಲ್ ಅನ್ನುವಂತಹ ಕಾನ್ಸೆಪ್ಟ್ ಕೂಡ ಬಂದೇ ಬರುತ್ತೆ ಅಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ಒಂದು ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ನಲ್ಲಿ ನಾವು ನೋಡೋದೇ ಆದ್ರೆ, ಅಂದ್ರೆ ಈ ಒಂದು ಮನಃಶಾಸ್ತ್ರದ ಒಂದು ದೃಷ್ಟಿಕೋನದಲ್ಲಿ ನಾವು ಈ ಒಂದು ಸೋಲ್ ಕಾನ್ಸೆಪ್ಟ್ ನ ನೋಡೋದೇ ಆದ್ರೆ, ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಮೈಂಡ್, ಬಾಡಿ, ಸೋಲ್ ಅಂತ ನಾವು ಓದಿದೀವಿ ಅಲ್ವಾ. ನಮ್ಮ ಕಾಲೇಜ್ಗಳಲ್ಲಿ ಓದಿದೀವಿ. ಇವಾಗ ಸ್ಕೂಲ್ಗಳಲ್ಲಿ ಸೈಕಾಲಜಿ ಸಬ್ಜೆಕ್ಟೇ ಇಲ್ಲ, ಕೆಲವು ನಮ್ಗಂತೂ ಇರ್ಲಿಲ್ಲ. ಇವಾಗ ಕೆಲವು ಕಾಲೇಜಸ್ ಸ್ಕೂಲ್ಗಳಲ್ಲಿ ಇರಬಹುದು. ಸೊ ಕಮೆಂಟ್ ಮಾಡಿ, ನಿಮ್ಮ ಸ್ಕೂಲ್ಗಳಲ್ಲೂ ಕೂಡ ಈ ಒಂದು ಸೈಕಾಲಜಿ ಕಾನ್ಸೆಪ್ಟ್ ಇದೆಯಾ ಇಲ್ವಾ ಅಂತ ಹೇಳಿ, ಐ ಮೀನ್ ಸೈಕಾಲಜಿ ಸಬ್ಜೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಇದರ ಜೊತೆಗೆ ತುಂಬಾ ಜನ ಸೈಕಾಲಜಿಸ್ಟ್ಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ ನಮ್ಮೆಲ್ರಿಗೂ ಕೂಡ. ಇದೇ ರೀತಿ ನಾವು ನೋಡ್ತಾ ಹೋದ್ರೆ ಸ್ವಿಸ್ ಸೈಕಾಲಜಿಸ್ಟ್ ಒಬ್ರು ತುಂಬಾ ಫೇಮಸ್ ಸೈಕಾಲಜಿಸ್ಟ್, ಮನೋವಿಜ್ಞಾನಿ ಅಂತಾನೆ ಹೇಳ್ಬಹುದು. ಅವರು ಕೂಡ ಈ ಒಂದು ಸಬ್ ಕಾನ್ಶಿಯಸ್ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮಗೂ ಕೂಡ ಕೆಲವೊಂದೆಲ್ಲ ಎಕ್ಸ್ಪೀರಿಯನ್ಸ್ ಗಳು ಆಗಿರುತ್ತೆ, ನಮ್ಮ ಒಂದು ಇನ್ನರ್ ಸೆಲ್ಫ್ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ ಗಳು ಆಗಿರುತ್ತೆ. ಇಲ್ಲಿ ಯಾರು ವಿಜ್ಞಾನಿಗಳಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ನಮ್ಗೆ ಏನೂ ಆಗಲ್ಲ ಅನ್ನೋ ರೀತಿ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಬ್ ಕಾನ್ಶಿಯಸ್ ಲೇಯರ್ಸ್ ಗಳು ಇರುತ್ತೆ ಅಂತಾನೆ ಸೈಕಾಲಜಿಸ್ಟ್ ಎಲ್ರು ಕೂಡ ತಿಳಿಸ್ಕೊಟ್ಟಿರುವಂತದ್ದು. ಆದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಟೇಜ್ ನಲ್ಲಿ, ಒಂದೊಂದು ಹಂತದಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಲ್ರಿಗೂ ಒಂದೇ ಟೈಮ್ ನಲ್ಲಿ ಎಕ್ಸ್ಪೀರಿಯನ್ಸ್ ಆಗುವಂತದ್ದಲ್ಲ. ಕೆಲವರಿಗೆ ಸಣ್ಣ ವಯಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಕೆಲವರಿಗೆ ಏಜ್ ಆಗ್ತಾ ಎಕ್ಸ್ಪೀರಿಯನ್ಸ್ ಆಗುವಂತದ್ದು, ಇನ್ನರ್ ಸೆಲ್ಫ್, ಇನ್ನರ್ ಅವೇರ್ನೆಸ್ ಅನ್ನುವಂಥದ್ದು. ಸೊ ಈ ರೀತಿ ನಾವು ನೋಡಿದ್ರು ಕೂಡ, ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ನಲ್ಲಿ ನಾವು ನೋಡಿದ್ರು ಕೂಡ ಇನ್ನರ್ ಐಡೆಂಟಿಟಿ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಇನ್ನರ್ ಅವೇರ್ನೆಸ್ ಬಗ್ಗೆ ಆಗಿರ್ಬೋದು, ಹ್ಯೂಮನ್ ಎಕ್ಸ್ಪೀರಿಯನ್ಸ್ ನಲ್ಲಿ ಒಬ್ಬ ವ್ಯಕ್ತಿಯ ಡೀಪೆಸ್ಟ್ ಸೆಲ್ಫ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಗಳಾಗಿರ್ಬೋದು, ಎಲ್ಲದರ ಬಗ್ಗೆ ತುಂಬಾ ಜನ ಸೈಕಾಲಜಿಸ್ಟ್ ಗಳು ಮಾತಾಡಿದ್ದಾರೆ. ಇದನ್ನೇ ನಾವು ಸ್ಪಿರಿಚುಯಾಲಿಟಿನಲ್ಲಿ ಸೋಲ್ ಅಂತ ಹೇಳಿ ಕರೆಯುವಂಥದ್ದು, ಆತ್ಮ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಸಾಕಷ್ಟು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ತುಂಬಾ ಜನ ಸೈಕಾಲಜಿಸ್ಟ್ ಅಲ್ದಿರ ತುಂಬಾ ಜನ ಇವಾಗ ಇಂಡಿಯನ್ ಸೈಕಾಲಜಿ ಅಂತಾನೆ ತಗೊಂಡ್ರೆ, ಅಥವಾ ನಮ್ಮ ಒಂದು ಭಾರತದಲ್ಲಿ ಬೇರೆ ಬೇರೆ ಫೀಲ್ಡ್ ನಲ್ಲಿ ಇರುವಂತಹ ಕೆಲವೊಂದಷ್ಟು ತಜ್ಞರು ಕೂಡ ಈ ಒಂದು ಆತ್ಮದ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನ ಮಾಡಿ ಸಾಕಷ್ಟು ವಿಚಾರಗಳನ್ನ ನಮ್ಮೆಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವರೆಲ್ಲರೂ ಕೂಡ ಹೇಳುವ ಹಾಗೆ, ಜೊತೆಗೆ ನಮಗೂ ಕೂಡ ಕೆಲವು ಸತಿ ಎಷ್ಟೋ ಸತಿ ಅನ್ಸುತ್ತೆ, ಈ ಒಂದು ಥಾಟ್ಸ್ ಗಳು, ನಮ್ಗೆ ಬರುವಂತಹ ಆಲೋಚನೆಗಳು, ಮತ್ತೆ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳು, ಇದಕ್ಕೂ ಮೀರಿ ಏನೋ ಒಂದು ನನ್ನೊಳಗಡೆ ಏನೋ ಒಂದು ಡೀಪರ್ ಸೆಲ್ಫ್ ಇರಬಹುದು, ಡೀಪರ್ ಮೀನಿಂಗ್, ಡೀಪರ್ ಎಕ್ಸಿಸ್ಟೆನ್ಸ್ ಇರಬಹುದು ಅಂತ ನಮ್ಮೆಲ್ರಿಗೂ ಕೂಡ ಅನ್ಸಿರೋದಿದೆ ಅಲ್ವಾ ಸ್ನೇಹಿತರೆ. ನಿಮಗೂ ಕೂಡ ಈ ರೀತಿ ಅನ್ಸಿರುತ್ತೆ. ಸೊ ಸಾವಿರಾರು ವರ್ಷಗಳಿಂದ ಮಾನವರ ಒಂದು ಪ್ರಶ್ನೆ ಆಗಿ ಉಳಿದಿದೆ ಇದು. ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಜನಕ್ಕೆ ಆಗಿದೆ. ಈ ಒಂದು ಸೋಲ್ ಬಗ್ಗೆ ಆಗಿರಬಹುದು, ಆತ್ಮದ ಒಂದು ಅಧ್ಯಯನ ಮಾಡಿದವರು ಕೂಡ ತುಂಬಾ ಜನ ಈ ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡಿದ್ದಾರೆ. ಸೊ ಹಾಗಾಗಿ ನಾವು ಸ್ಪಿರಿಚುಯಾಲಿಟಿ ಅಂತ ಅಂದಿದ ತಕ್ಷಣ ಇಲ್ಲಿ ನಾವು ಸನ್ಯಾಸತ್ವ ಅಂತ ಅನ್ಕೊಳ್ಳೋದಾಗಿರ್ಬಹುದು, ಒಂದು ರೀತಿ ಮೆಟೀರಿಯಲಿಸ್ಟಿಕ್ ಲೈಫ್ ಇಂದ ತುಂಬಾ ದೂರ ಉಳಿದುಕೊಳ್ಳುವಂತದ್ದಾಗಿರ್ಬೋದು, ಈ ರೀತಿ ಮಾತ್ರ ನಾವು ಯೋಚನೆ ಮಾಡಬಾರ್ದು ಸ್ನೇಹಿತರೆ. ಸ್ಪಿರಿಚುಯಾಲಿಟಿ ಅಂತ ಅಂದ್ರೆ ಇಂಡಿವಿಜುವಾಲಿಟಿ ಪ್ರಾಸೆಸ್ ಅಂತ ಹೇಳ್ಬೋದು. ಅದು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಜೊತೆಗೆ ನಮ್ಮ ಎಲ್ಲರದ್ದು ಕೂಡ ಒಬ್ಬೊಬ್ಬರದ್ದು ಒಂದೊಂದು ರೀತಿ ವ್ಯಕ್ತಿತ್ವ ಇರುತ್ತೆ.
ಅಲ್ವಾ, ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬಹುದು. ಕೆಲವರು ಕಾನ್ಶಿಯಸ್ನೆಸ್ ಅಂತ ಕರೀತಾರೆ, ಕೆಲವರು ಸ್ಪಿರಿಚುವಾಲಿಟಿ ಅಂತ ಕರೀತಾರೆ, ಕೆಲವರು ಇನ್ನರ್ ಅವೇರ್ನೆಸ್ ಅಂತ ಕರೀತಾರೆ. ಇದೆಲ್ಲವೂ ಕೂಡ ಇಂಟರ್ ಲಿಂಕ್ಡ್, ಕನೆಕ್ಟೆಡ್ ಅಂತಾನೆ ಹೇಳ್ಬಹುದು. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಈ ಒಂದು ಸ್ಪಿರಿಚುವಲ್ ಹೀಲಿಂಗ್ ಬಗ್ಗೆ ಆಗಿರ್ಬೋದು, ಸ್ಪಿರಿಚುವಾಲಿಟಿ ಬಗ್ಗೆ ಆಗಿರ್ಬೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇನ್ನು ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನೀವು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಕೌನ್ಸಿಲಿಂಗ್ ಸೆಷನ್ ಬುಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೆ ಮೇಲ್ ಐಡಿ ಕೂಡ ಕೊಟ್ಟಿರ್ತೀನಿ, ಇಮೇಲ್ ಕೂಡ ನೀವು ಮಾಡ್ಬೋದು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಒಟ್ಟಿನಲ್ಲಿ ಸೋಲ್ ಅಂತಂದ್ರೆ ಏನು ಅಂತಂದ್ರೆ ಅದು ಪ್ರಶ್ನೆಗಳ ಮುಖಾಂತರನೇ ಶುರು ಆಗುತ್ತೆ ಹೊರತು ಉತ್ತರಗಳು ನಾವು ಹೇಳೋದಕ್ಕಿಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ರಶ್ನೆಗಳು ಇನ್ನೂ ಕೂಡ ಹಾಗೆ ನಮ್ಮಲ್ಲಿ ಉಳ್ಕೊಂಡಿದೆ ಅಲ್ವಾ. ಇದಕ್ಕೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಪರ್ಫೆಕ್ಟ್ ಆಗಿ ನಾವು ಇಂಥದ್ದೇ ಸೋಲ್ ಅಂದ್ರೆ ಇದು ಅಂತ ಡೆಫಿನೇಷನ್ ಕೊಡೋದಕ್ಕಿಂತ ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಂದೊಂದು ರೀತಿ ಅಂತ ನಾವು ಹೇಳಬಹುದು. ಜೊತೆಗೆ ಈ ಒಂದು ಸೋಲ್ ಕಾನ್ಸೆಪ್ಟ್ ಅನ್ನುವಂಥದ್ದು ನಿಜವಾಗ್ಲೂ ಇದೆ ಅಂತ ನಾವು ಹೇಳಬಹುದು. ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ ಹೊರತು ಸೋಲ್ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸ್ನೇಹಿತರೆ. ಒಂದು ಅಂತರಾತ್ಮ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ಒಂದು ಅಬ್ಸರ್ವರ್ ಇರ್ತಾರೆ. ನಾವು ಯಾರು ಅಂತ ನಾವು ಯೋಚನೆ ಮಾಡಿದಾಗ ನಾವೇನ್ ಥಾಟ್ಸ್ ನಮಗೆ ಬರ್ತಾ ಇರುತ್ತೆ, ನಾವು ಥಿಂಕ್ ಮಾಡಲ್ಲ. ಕೆಲವೊಂದ್ಸತಿ ಅದಾಗಲೇ ಥಾಟ್ಸ್ ಬರ್ತಾ ಇರುತ್ತೆ, ಆ ಥಾಟ್ಸ್ ನಾವಾಗಿರೋದಿಲ್ಲ. ಜೊತೆಗೆ ನಾವೇ ಥಿಂಕ್ ಮಾಡಿದ್ರು ಕೂಡ ಇನ್ನೊಬ್ರು ಯಾರೋ ಒಳಗಡೆಯಿಂದ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನೀನ್ ಆ ರೀತಿ ಥಿಂಕ್ ಮಾಡು, ಈ ರೀತಿ ಥಿಂಕ್ ಮಾಡು ಅಂತ ಒಬ್ರು ಗೈಡ್ ಮಾಡ್ತಾ ಇರ್ತಾರೆ ಒಳಗಡೆಯಿಂದ. ಸೊ ಯಾರದು? ಸೊ ಹಾಗಾಗಿ ಇನ್ನರ್ ವರ್ಲ್ಡ್ ಡೀಪರ್ ಲೆವೆಲ್ ಅಲ್ಲಿ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ. ಒಂದು ಸಣ್ಣ ಮಾತಿನಲ್ಲಿ, ಸಣ್ಣ ಲೈನ್ ನಲ್ಲಿ ನಾವು ಸೋಲ್ ಬಗ್ಗೆ ಡೆಫಿನೇಷನ್ ಕೊಡೋದು ತುಂಬಾನೇ ಕಷ್ಟ ಆಗುತ್ತೆ. ಸದ್ಯಕ್ಕೆ ಇಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು, ಬಟ್ ಇಟ್ ಇಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಜೊತೆಗೆ ನಾವು ಪ್ರತಿಯೊಬ್ರು ಕೂಡ ಇದನ್ನ ತಿಳ್ಕೊಳ್ಬೇಕಾಗತ್ತೆ. ಈ ಒಂದು ಸೋಲ್ ಅಂತಂದ್ರೆ ಏನು, ಸೋಲ್ ಕಾನ್ಸೆಪ್ಟ್ ಏನು, ನಮ್ಮ ಒಂದು ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ನಲ್ಲಿ ಒಂದು ಸ್ಪಿರಿಚುವಲ್ ಹೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದೆಲ್ಲವನ್ನೂ ಕೂಡ ತಿಳ್ಕೊಂಡು ನಾವು ವಿಚಾರಗಳನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಇನ್ನು ಮುಂದಿನ ಸ್ಪಿರಿಚುವಲ್ ಅವೇರ್ನೆಸ್ ವಿಡಿಯೋಗಳಲ್ಲಿ ನಾನು ಈ ಒಂದು ಮೈಂಡ್, ಸೋಲ್, ಕಾನ್ಶಿಯಸ್ನೆಸ್ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಐ ಥಿಂಕ್ ಈ ಒಂದು ವಿಡಿಯೋ ಲೆಂತ್ ಆಯ್ತು, ಇಷ್ಟು ಸಾಕು. ವಿಡಿಯೋನಲ್ಲಿ ಮಾತಾಡ್ತಾ ಹೋದ್ರೆ ಎಂಡ್ಲೆಸ್ ತುಂಬಾ ಇದೆ ಮಾತಾಡೋದಕ್ಕೆ. ಐ ಥಿಂಕ್ ಈ ವಿಡಿಯೋಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ಸೊ ನೀವು ಯಾರಾದ್ರೂ ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ ನ ಚೆಕ್ ಮಾಡಿಲ್ಲ ಅಂತಂದ್ರೆ, ನಾರ್ಸಿಸಮ್ ರಿಕವರಿ ವಿಡಿಯೋಸ್ ಗಳನ್ನ ಚೆಕ್ ಮಾಡಿಲ್ಲ ಅಂತಂದ್ರೆ ಅದು ಕೂಡ ಚೆಕ್ ಮಾಡಿ. ಹಾಗೆ ಈ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ವಿಡಿಯೋಸ್ ಗಳು ಕೂಡ ಇನ್ನು ಮುಂದೆ ಬರ್ತಾ ಹೋಗುತ್ತೆ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸೋಣ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಹೀಲಿಂಗ್ ಜರ್ನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.